ಈಗ ಇದೆಲ್ಲದರ ಜೊತೆಗೆ ನಮ್ಮ ಗ್ಯಾರಂಟಿಗಳನ್ನು ಟಾರ್ಗೆಟ್ ಮಾಡೋಕ್ಕೋಸ್ಕರ, ಜೊತೆಗೇನು ಅಂತಂದರೆ ಈ ನಮ್ಮ ಆರ್ಥಿಕತೆಗೆ ಹೊಡೆಯೋಕ್ಕೋಸ್ಕರ, ಜೊತೆಗೆ ಮುಂಬರುವಂಥ ಚುನಾವಣೆಯನ್ನು ದೃಷ್ಟಿಲಿಟ್ಕೊಂಡು ಕೇಂದ್ರ ಈ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದು ವಿಪಕ್ಷಗಳ ಆರೋಪ. ಏನಂತೀರಿ ಸರ್? ಯಾವುದಿದೆ ಮುಂಬರುವ ಚುನಾವಣೆ ಅವ್ರದ್ದು 3 ವರ್ಷದ ಮೇಲಿದೆ ಕರ್ನಾಟಕದಲ್ಲಿ. ನಮ್ಮ ಚುನಾವಣೆ 4 ವರ್ಷದ ಮೇಲಿದೆ. ವಾಟ್ ಆರ್ ಯು ಟಾಕಿಂಗ್? ಮತ್ತು ಎಲ್ಲ ನೋಡಿ, ನಾವು ಅದಕ್ಕೆ ಹೇಳಿದ್ದು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡಿದರೆ ಇದೆಲ್ಲ ಸಮಸ್ಯೆನೇ ಇರೋದಿಲ್ಲ. ಒನ್ ನೇಷನ್ ಒನ್ ಇಲೆಕ್ಷನ್ ಅದನ್ನು ವಿರೋಧ ಮಾಡ್ತೀರಿ ನೀವು. ಎಲ್ಲದಕ್ಕೂ ಭಯ ಇವರಿಗೆ. ಕಾಂಗ್ರೆಸ್ ಪಾರ್ಟಿ ಯಾವ ಮಾನಸಿಕತೆಯಲ್ಲಿದೆ ಅಂತಂದರೆ, ನಾವಿನ್ನು ಎಂದೆಂದೂ ಸಹಿತ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅವರು. ಹೀಗಾಗಿ ಅವ್ರು ಎಲ್ಲದಕ್ಕೂ ವಿರೋಧ ಮಾಡ್ತಾರೆ. GST ಮಾಡಿದರೆ GST ವಿರೋಧ ಮಾಡ್ತಾರೆ. ನೀವು ಯಾವುದಕ್ಕೂ ವಿರೋಧ ಮಾಡಿಲ್ಲ ಹೇಳ್ರಿ ಅವರು ಆ್ಯಸ್ ಇಫ್ ನಾವು ಬರೋದೇ ಇಲ್ಲ ಅಂದರೆ ಇಲೆಕ್ಷನ್ದಲ್ಲಿ ನಾವು ಒನ್ ನೇಷನ್ ಒನ್ ಇಲೆಕ್ಷನ್ ಮಾಡಿದರೆ ಅವಾಗ ಇದೆಲ್ಲ ಸಮಸ್ಯೆನೇ ಇರ್ತಿರಲಿಲ್ಲ. ಈಗ ಇಲೆಕ್ಷನ್ ಇದೆ. ನಮ್ಮ ದೇಶದೊಳಗೆ ಪ್ರತಿ 6 ತಿಂಗಳ ಒಂದು ಸರ್ತೆ ಒಂದು ಅಸೆಂಬ್ಲಿದು ಇಲೆಕ್ಷನ್ ಇರುತ್ತೆ. ಅಂದರೆ ಯಾವುದೂ ಸುಧಾರಣೆ ಮಾಡೋದೇ ಬೇಡ ಅಂತ ಕಾಂಗ್ರೆಸ್ ಪಾರ್ಟಿ ಪ್ರಕಾರ. ನಾವು ಜನರಿಗೆ ಒಳ್ಳೇದು ಮಾಡ್ಕೋತ ಹೋಗಬೇಕು. ಅದರದ್ದು ಬೈ ಪ್ರೊಡಕ್ಷನ್ ಇಲೆಕ್ಷನ್ ರಿಸಲ್ಟ್. ಇವ್ರದ್ದೇನಿದೆ ಅಂದರೆ ಇಲೆಕ್ಷನ್ನೇ ಪ್ರಮುಖವಾದಂಥದ್ದು. ಜನ ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು, ಅವ್ರು ಸತ್ತರೆ ಎಷ್ಟು, ಇದ್ದರೆ ಎಷ್ಟು ಅನ್ನುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮಾನಸಿಕತೆ ಇರೋದ್ರಿಂದ ಈ ಪ್ರಾಬ್ಲಮ್ ಇದೆ. ಇವರಿಗೆ ಬಡತನ, ಇವರಿಗೆ ಆ ಮೊಂಟೇಕ್ ಸಿಂಗ್ ಅಹಲುವಾಲಿಯಾ ಇವರೆಲ್ಲ ಕೂಡಿ ಬಡತನದ ಬಗ್ಗೆ ಹೇಳ್ತಾರಲ್ಲ. 34 ರೂಪಾಯಿ ಇದ್ದರೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಕು ಅಂತೇಳಿ 2014 ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಪ್ರತಿ ದಿವಸಕ್ಕೆ 34 ರೂಪಾಯಿ ಆದಾಯ ಇದ್ದರೆ ಅವನು ಆರಾಮವಾಗಿ ಬದುಕ್ಬೋದು ಅಂತ ಮೊಂಟೇಕ್ ಸಿಂಗ್ ಅಹಲುವಾಲಿಯಾ ಅಧ್ಯಯನ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದನ್ನು ರಾಹುಲ್ ಗಾಂಧಿ ಎಂಡೋರ್ಸ್ ಮಾಡಿದರು. ಇದು ಇವ್ರ ಮೆಂಟಾಲಿಟಿ ಬಡತನದ ಬಗ್ಗೆ. ಆದರೆ ಇವರು ಬಡತನವನ್ನು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಳ್ಳೋರು. ಮೋದಿ ಮತ್ತು ನಾವೆಲ್ಲ ಬಡತನವನ್ನು ಅನುಭವಿಸ್ತವ್ರು. ಇದೇ ವ್ಯತ್ಯಾಸ ಇರೋದು. ಅಲ್ಲ, ಈಗ ತಾವು ಹೇಳಿದ್ರಿ ನಿಮಗೆ ಬೇರೆ ಬೇರೆ ಮಾರ್ಗಗಳಿವೆ ಮಾಡಿ ಅಂತ. ಈಗ ಸ್ಟ್ಯಾಂಪ್ ಡ್ಯೂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಮಾತಾಡಿದ್ರಿ. ಜೊತೆಗೆ ಏನಂದ್ರೆ ಈ ಸೆಸ್ಗಳು ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರಿ. ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ಅಂತ ಹೇಳಿಲ್ಲ, ಮಾಡಿದಿರಿ ಆಲ್ರೆಡಿ. ಅಲ್ಲ ಅದ್ರ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಈಗ ಈ ರೀತಿ ಆಗಿರುವಂಥ ನಷ್ಟವನ್ನು ರಾಜ್ಯ ಬೇರೆ ರೀತಿಯಲ್ಲಿ ತುಂಬಿಕೊಳ್ಳೋಕೆ ಹೋದ್ರೆ ನಂಬರ್ 1. ನಂಬರ್ 2, ಒಬ್ಬ ಈ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಜನ ಮಾತಾಡ್ತಾ ಇದ್ದಾರೆ, ಹೌದಪ್ಪ ಕೇಂದ್ರ ಸರ್ಕಾರ ಮಾಡ್ತು, ಅದನ್ನು ಎಲ್ಲರೂ ಕೂಡ ಬಹಳ ಶಿಸ್ತಾಗದನ್ನ ಪಾಲನೆ ಮಾಡ್ತಾರೆ ಅನ್ನುವಂಥದ್ದು ಏನು ಗ್ಯಾರಂಟಿ ಅಂತ. ಅಲ್ಲಿ ಲೋಪಗಳು ಕಂಡ್ರೆ ಏನು ಸರ್? ನೋಡಿ, ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ, ಯಾವುದೇ ರಾಜ್ಯ ಸರ್ಕಾರ ಇಲ್ಲ, ಅದು ಕೆಲವು ರಾಜ್ಯಗಳಲ್ಲಿ BJP ಇರ್ಬೋದು, ಕೆಲವು ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಇಂಡಿ ಗಠಬಂಧನದ ನಂತರ ವಿರೋಧ ಪಕ್ಷಗಳ ಕೇಂದ್ರದಲ್ಲಿ ವಿರೋಧದಲ್ಲಿದ್ದವರು ಅಲ್ಲೇ ರಾಜ್ಯದಲ್ಲಿ ಇರ್ಬೋದು. ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ಇವತ್ತೇನು ಜನರಿಗೆ ನಾವು ಬಹುದೊಡ್ಡ ರಿಲೀಫ್ ಮೊದಲನೇದ್ದು ಇದು ಟೆಕ್ನಾಲಜಿ ಡ್ರಿವನ್ ಇದೆ. ಪ್ರತಿಯೊಂದು ಟೆಕ್ನಾಲಜಿ ಡ್ರಿವನ್ ಇದೆ. ಇನ್ಸ್ಪೈಟ್ ಆಫ್ ದ್ಯಾಟ್ ಯಾರಾದರೂ ಇದನ್ನು ಜನಸಾಮಾನ್ಯರಿಗೆ ಮುಟ್ಟಿಸಲಾರದೆ ಆ ರೀತಿಯಾದಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತದೆ. ರಾಜ್ಯ ಸರ್ಕಾರಗಳು ಅದಕ್ಕೆ ಸಹಕರಿಸಬೇಕು. ಇದು ಜನರಿಗೆ ಮುಟ್ಟಲಿಕ್ಕೆ ಏನು ಕ್ರಮ ಬೇಕು ಆ ಎಲ್ಲ ಕ್ರಮವನ್ನು ಟೆಕ್ನಾಲಜಿನೂ ಉಪಯೋಗ ಮಾಡಿಕೊಂಡು ಅಗತ್ಯ ಬಿದ್ದರೆ ನಾವು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡು ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. 22ನೇ ತಾರೀಕಿನಿಂದ ಇದರ ಮಾನಿಟರಿಂಗ್ ಶುರು ಆಗ್ತದೆ. ನಾವೇನು ಇವತ್ತು 0% ಮಾಡಿದ್ದೀವಿ, ಆ 0% ಇಂಪ್ಲಿಮೆಂಟ್ ಆಗ್ತಾ ಇದೆ ಇಲ್ಲ. ನಾವು 18% ಮಾಡಿದ್ದೀವಿ, 12 5% ಮಾಡಿದ್ದೀವಿ. 99% ಅದು 18ರಿಂದ ಅದು 5ಕ್ಕೆ ಬಂದಿದೆ, ಇಲ್ಲ ಇದು 0ಕ್ಕೆ ಬಂದಿದೆ. ಕೆಲವೊಂದಿಷ್ಟು 12ಕ್ಕೆ ಹೋಗಿದೆ. 99% ಇದಾಗಿದೆ. ಜನರಿಗೆ ಒಂದು ಬಹುದೊಡ್ಡ ರಿಲೀಫ್ ಸಿಕ್ಕಿದೆ. ಇದನ್ನೆಲ್ಲರೂ ಪಾಸ್ ಆನ್ ಮಾಡಬೇಕು. ಹಾಗಾಗಿ ನಾವು ಇದನ್ನು ಮಾನಿಟರಿಂಗ್ ಭಾಳ ಕಟ್ಟುನಿಟ್ಟಾಗಿ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೂ ನಾನು ಆಗ್ರಹ ಪಡಿಸ್ತೀನಿ, ಕಟ್ಟುನಿಟ್ಟಾಗಿ ಮಾಡಿರಿ, ಜನರಿಗೆ ಒಳ್ಳೇದಾಗತ್ತೆ. ಫೈನ್. ಜನರ ಕೈಯಲ್ಲಿ ಹಣದ ಮೂಮೆಂಟ್ ಏನಿದೆ, ಹಣದ ಚಲಾವಣೆ ಏನಿದೆ, ಅದು ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ನಿಮ್ಮ GDP ಜಾಸ್ತಿ ಆಗುತ್ತೆ.